ಅಯೋಧ್ಯೆಯಲ್ಲಿದ್ದೀವಿ. ಕನ್ನಡಿಗರು ನಮಗೆ ಸಿಕ್ಕಿದ್ದಾರೆ. ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಶಂಕರ್ ಅವರಿದ್ದಾರೆ. ಶಂಕರ್ ಅವರೇ, ಕೆಲವೇ ಕೆಲ ಗಂಟೆಗಳು ಬಾಕಿ ಉಳಿದಿರೋದು ಪ್ರಾಣ ಪ್ರತಿಷ್ಠಾಪನೆಗೆ. ಹೇಗಿದೆ ಜೋಶ್? ಈಗ ಹೇಳೆ ನ ಭೂತೋ ನ ಭವಿಷ್ಯದ ಅಂತ ಹೇಳ್ತಾರಲ್ಲ, ಹಾಗೆ ಈ ವೈಭವ, ಈ ಸಂತೋಷ ಯಾರಿಗೂ ಸಿಗೋದಿಲ್ಲ, ಇಂಥ ಜೀವನದಲ್ಲಿ ನೋಡೋಕ್ಕಾಗೋದಿಲ್ಲ. ಅತಿ ಆನಂದವಾಗಿದೆ, ಮಹದಾನಂದ ಆಗಿದೆ. ಇದೆಲ್ಲ ಏನು ತಗೊಂಡು ಹೋಗಿ ಅಂದರೆ ನಮ್ಮ ಕರ್ನಾಟಕದವರು, ನಮ್ಮ ರಾಘವ್ ಅಂತ ಅಂದ್ಬಿಟ್ಟು ಅವರು ಬಿಹಾರದಿಂದ ಶ್ರೀರಾಮಚಂದ್ರ ಪ್ರಭುವಿಗೆ ತುಳಸಿ ಮಾಲೆಯನ್ನು 5 ದಿವಸದಿಂದ ಕಳಿಸ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಿಂದ ಸಮರ್ಪಣೆ ಆಗ್ತಾ ಇದೆ. ಅದು ಸಂತೋಷ. ಹೂವೆಲ್ಲ ಕಳಿಸಿದ್ದಾರೆ ಎಲ್ಲ ರಾಮನ ಸಮರ್ಪಣೆಗೆ. ಅದಕ್ಕೆ ಎಲ್ಲರೂ ರಾಮ ಭಕ್ತರೆಲ್ಲ ಕೂಡಿ ನಾಮ ಮೂಲಕ ಎಲ್ಲರೂ ಮಾಡಿ ಎಲ್ಲ ರಾಮನಿಗೆ ಸಮರ್ಪಣೆ ಮಾಡ್ತಾ ಇದೆ. ಬಹಳ ಸಂತೋಷ ಆಗ್ತಾ ಇದೆ. ಜೈ ಶ್ರೀರಾಮ್. ಕಳೆದ ಅನೇಕ ವರ್ಷಗಳಿಂದ ಅಯೋಧ್ಯೆಯಲ್ಲಿದ್ದೀರಿ. ಅವತ್ತಿಗೂ ಇವತ್ತಿಗೂ ಹೇಗಿದೆ ಅಯೋಧ್ಯೆಯಲ್ಲಿ ಈ ಒಂದು ರಾಮನನ್ನ ಬರಮಾಡಿಕೊಳ್ಳುವ ಸಂಭ್ರಮ? ಎಲ್ಲ ನಾವು ಹೇಳಿದ್ರೆ ದೇವಲೋಕದಲ್ಲಿದ್ದೀವಿ. ನಾವು ಭೂಲೋಕ ಅಲ್ವೇ ಇಲ್ಲ, ಮನುಷ್ಯ ಲೋಕ ಅಲ್ವೇ ಇಲ್ಲ, ದೇವಲೋಕದಲ್ಲೇ ಇದ್ದೀವಿ. ನೋಡ್ತಾ 5 ದಿವಸದಿಂದ ಹೇಗಿದೆ ಅಂತ ಹೇಳಿದ್ರೆ ಹಬ್ಬದ ವಾತಾವರಣ, ಎಲ್ಲರ ಒಂದು ಉತ್ಸಾಹ ಎಲ್ಲ ನೋಡ್ಬಿಟ್ರೆ ಎಷ್ಟು ಮಹದಾನಂದವಾಗಿದೆ. ಆ್ಯಕ್ಚುಲಾಗಿ ಇದಕ್ಕೆ ಮಿತಿಯೇ ಇಲ್ಲ, ಪಾರವೇ ಇಲ್ಲ. 500 ವರ್ಷಗಳಿಂದ ಇದು ಕಾಯ್ತಾ ಇದ್ದಿದ್ದು ಇವತ್ತು ಸಫಲ ಆಗಿದೆ. ನಾವೆಲ್ಲ ಧನ್ಯರು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ರೈಟ್. ಧನ್ಯವಾದ. ಇದು ಅಯೋಧ್ಯೆಯ ಸಂಭ್ರಮ, ಸಡಗರ. ತುಳಸಿ ಮಾಲೆಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಪ್ರಭು ಶ್ರೀ ರಾಮನಿಗೆ. ಹಾಗೆ ಅನೇಕ ಭಕ್ತಾದಿಗಳು ವಿಶೇಷವಾದ ಕೊಡುಗೆಗಳನ್ನ ಶ್ರೀರಾಮನಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಸಲುವಾಗಿ ಇದೀಗ ರಾಮನ ಮಂದಿರದ ಕಡೆಗೆ ಸಾಗ್ತಾ ಇದ್ದಾರೆ. ನಾವು ಕನ್ನಡಿಗರನ್ನ ಮಾತನಾಡಿಸಿದ್ವಿ, ಶಂಕರ್ ಅವರನ್ನ. ತುಳಸಿ ಮಾಲೆಯನ್ನ ಶ್ರೀರಾಮನಿಗೆ ಸಮರ್ಪಣೆಯನ್ನ ಮಾಡುವ ಸಲುವಾಗಿ ಅದನ್ನ ತಲೆ ಮೇಲೆ ಬುಟ್ಟಿಯಲ್ಲಿ ಹೊತ್ತು ಸಾಗ್ತಾ ಇದ್ದಾರೆ. ನಿಜಕ್ಕೂ ಕೂಡ ಯಾವುದೋ ಒಂದು ದೇವಲೋಕದಲ್ಲಿ ನಾವಿದ್ದೀವಿ ಅನ್ನೋ ರೀತಿಯ ವಾತಾವರಣ ಇವತ್ತು ಅಯೋಧ್ಯೆಯಲ್ಲಿ ಇದೆ ಅನ್ನೋದು ರಾಮ ಭಕ್ತರ ಮಾತಾಗಿದೆ. ಇನ್ನೇನು ಕೆಲವೇ ಕೆಲ ಕ್ಷಣಗಳು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ. ಮಧ್ಯಾಹ್ನ 12:29ಕ್ಕೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗತ್ತೆ. 500 ವರ್ಷಗಳಿಂದ ಕಾಯ್ತಾ ಇದ್ದ ಗಳಿಗೆ ಬಂದೇ ಬಿಟ್ಟಿದೆ. ಶತಮಾನಗಳ ಸಂಘರ್ಷ, ಕಾನೂನು ಹೋರಾಟಗಳು ಅಂತಿಮವಾಗುವ ಕ್ಷಣ. ತ್ಯಾಗ ಬಲಿದಾನಗಳ ಪ್ರತೀಕವೇ ಆಗಿ ನಿಂತಿದೆ ಶ್ರೀರಾಮ ಮಂದಿರ. ಕೋಟಿ ರಾಮ ಭಕ್ತರ ಕನಸು ನನಸಾಗುವ ಕ್ಷಣ. ಪ್ರಾಣಿ ಪ್ರತಿಷ್ಠೆಯ ವಿಧಿ ವಿಧಾನಗಳು ಇದೀಗ ಪ್ರಾರಂಭ ಆಗ್ತಾ ಇದೆ. ಒಂದು ಕಡೆ ಅಯೋಧ್ಯೆಗೆ ರಾಮನ ಆಗಮನ ಆಗ್ತಾ ಇದ್ರೆ, ಇಡೀ ಭಾರತ ದೇಶದಲ್ಲಿ ಮನೆಗಳಲ್ಲಿ ರಾಮನ ಆಗಮನದ ಸಂತೋಷ, ಸಡಗರ ಕಾಣೋಕೆ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ಪೋರ್ಟ್ ಹಾಗೆ ರೈಲ್ವೆ ನಿಲ್ದಾಣವನ್ನ ಉದ್ಘಾಟನೆ ಮಾಡೋಕೆ ಅಂತ ಹೇಳಿ ಅಯೋಧ್ಯೆಗೆ ಬಂದ ಸಂದರ್ಭದಲ್ಲಿ ಕರೆ ನೀಡಿದ್ರು. ಮನೆಗಳಲ್ಲಿ ದೀಪವನ್ನ ಬೆಳಗುವ ಮೂಲಕ ದೀಪಾವಳಿಯನ್ನ ಆಚರಿಸಬೇಕು. ಜೊತೆಗೆ ನಿಮ್ಮ ಊರಲ್ಲಿರ್ತಕ್ಕಂಥ ರಾಮ ಮಂದಿರದಲ್ಲಿ ಪೂಜೆಯನ್ನ ಸಮರ್ಪಣೆ ಮಾಡುವ ಮೂಲಕ ರಾಮನನ್ನ ಬರಮಾಡಿಕೊಳ್ಬೇಕು ಅಂತ ಹೇಳಿ ಹೀಗೆ ಕರ್ನಾಟಕದಲ್ಲೂ ಕೂಡ ರಾಮನ ದೇವಸ್ಥಾನವನ್ನ ಹೊರತುಪಡಿಸಿ ಉಳಿದ ದೇಗುಲಗಳಲ್ಲೂ ಕೂಡ ರಾಮನಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ಸಮರ್ಪಣೆ ಮಾಡಲಾಗ್ತಾ ಇದೆ. ಧಾರ್ಮಿಕ ಆಚರಣೆಗಳನ್ನ ಆಚರಿಸಲಾಗ್ತಾ ಇದೆ, ಅನುಸರಿಸಲಾಗ್ತಾ ಇದೆ. ಆ ಮೂಲಕ ರಾಮನನ್ನ ಸ್ವಾಗತಿಸಲಿಕ್ಕೆ ಸರ್ವಸನ್ನದ್ಧವಾಗಿದೆ. ಕಲಾತಂಡಗಳು, ಸಾಂಸ್ಕೃತಿಕ ಕಲಾತಂಡಗಳ ವೈಭವವನ್ನ ನೀವು ದೃಶ್ಯದಲ್ಲಿ ಕಾಣಿಸ್ಕೊಳ್ತಿದ್ದೀರಿ. ಹಾಗೆ ಕಾಶಿಯ ವಿಶ್ವನಾಥ ಮಂದಿರದ ಪಂಡಿತರು ನಮ್ಮ ಜೊತೆಯಲ್ಲಿದ್ದಾರೆ. ಇವರ ನೇತೃತ್ವದಲ್ಲಿ ಡಮರುಗ ಹಾಗೆ ಶಂಖನಾದವನ್ನ ಮೊಳಗಿಸಲಾಗ್ತಾ ಇದೆ. ಅವರ ಹತ್ರ ಮಾತನಾಡೋಣ. ರಾಮನ ಆಗಮನದ ಖುಷಿ ಎಷ್ಟಿದೆ ಅಂತ ಹೇಳಿ. महाराज कहाँ से आप? काशी विश्वनाथ मंदिर वाराणसी से आज इस पावन
और शुभ अवसर पर हम लोग चल कर आए हैं। संस्कृति विभाग उत्तर प्रदेश के नेतृत्व में 500 वर्ष का इतिहास। जैसे द्वापर युग में भगवान श्री शंकर ने यहाँ पे सर्वप्रथम डमरू वादन किया था, मदारी के रूप में भगवान राम के जन्म में ये अद्भुत विरासत है काशी की। और काशी की महिमा, अभी तो मथुरा भी बाकी है, मथुरा भी लेंगे और उसके बाद ಮಹಾಲಕ್ಷ್ಮಿ ಲೇಔಟ್ನ ಮೈದಾನದ ಬಳಿ ಇದ್ದೀನಿ. ಇಲ್ಲೂ ಕೂಡ ರಾಮತಾರಕ ಹೋಮ ನಡೀತಾ ಇದೆ. ಸುಮಾರು 10 ಹೋಮ ಕುಂಡಗಳಲ್ಲಿ ಈಗಾಗಲೇ 200ಕ್ಕೂ ಹೆಚ್ಚು ಅರ್ಚಕರು ರಾಮತಾರಕ ಹೋಮವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದನೂ ಕೂಡ ಈ ಒಂದು ಹೋಮ ನಡೀತಾ ಇದೆ. ರಾಮತಾರಕ ಹೋಮಕ್ಕೆ ಅದರದ್ದೇ ಆದಂತಹ ವೈಶಿಷ್ಟ್ಯತೆ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ರಾಮತಾರಕ ಹೋಮದಿಂದ ಸುಖ ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ವಿಚಾರ ಕೂಡ ಇದೆ. ಶ್ರೀರಾಮಚಂದ್ರ ಸ್ವಾಮಿ ಪೂಜೆಯಿಂದ ಕುಟುಂಬದಲ್ಲಿ ಒಗ್ಗಟ್ಟು ಮೂಡುತ್ತೆ. ಸೀತೆಯ ಪೂಜೆಯಿಂದ ಸಂಸಾರದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ದೂರವಾಗುತ್ತೆ. ಲಕ್ಷ್ಮಣನ ಪೂಜೆಯಿಂದ ಕುಟುಂಬಕ್ಕೆ ದೇವರ ರಕ್ಷಣೆ ದೊರೆಯುತ್ತೆ. ಭರತನ ಪೂಜೆಯಿಂದ ಕುಟುಂಬದಲ್ಲಿ ನ್ಯಾಯ ನೀತಿ ನೆಲೆಸುತ್ತೆ. ಶತ್ರುಘ್ನನ ಪೂಜೆಯಿಂದ ಸಹೋದರ ನಡುವೆ ಉತ್ತಮ ಅನ್ಯೋನ್ಯತೆ ಕಂಡು ಬರುತ್ತೆ. ಶ್ರೀ ಆಂಜನೇಯ ಸ್ವಾಮಿಯ ಪೂಜೆಯಿಂದ ಶತ್ರುಗಳ ಮಿತ್ರರಾಗಿ ಬದಲಾಗ್ತಾರೆ. ಈ ಒಂದು ಕಾರಣದಿಂದ ಈ ರಾಮತಾರಕ ಹೋಮಕ್ಕೆ ತನ್ನದೇ ಆದಂತಹ ವಿಶೇಷತೆ ಇರುವಂಥದ್ದು. ಈ ಎಲ್ಲ ಕಾರಣಗಳಿಂದ ಶ್ರೀರಾಮ ತಾರಕ ಹೋಮವನ್ನು ಮಾಡಲಾಗುತ್ತೆ. ಇದಕ್ಕೆ ಅದರದ್ದೇ ಆದಂತಹ ಪ್ರಾಮುಖ್ಯತೆ ಇರುವಂಥದ್ದು. ಇದಲ್ಲದೆ ಎಲ್ಲಿ ಶ್ರೀರಾಮಚಂದ್ರನು ನಾರಾಯಣ ಸ್ವರೂಪಿಯಾದ ಕಾರಣ ಉತ್ತಮ ಆರೋಗ್ಯ ಕೂಡ ಲಭಿಸುತ್ತೆ. ಜೊತೆಗೆ ಕುಟುಂಬಕ್ಕೆ ಇರುವಂತಹ ದೃಷ್ಟಿ ದೋಷಗಳೇನಿದೆ ಇದು ಕೂಡ ದೂರ ಆಗುತ್ತೆ. ಒಟ್ಟಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಬೆಳಗಿಂದನೂ ಕೂಡ ತಾರಕರಾಮ ಹೋಮವನ್ನ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಜೊತೆ ದೀಪ್ತಿ ತೋಡ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದು ರಾಮ ಭಕ್ತರ ಮಾತುಗಳು. ಈಗ ನಮಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಸಿಕ್ಕಿದೆ, ಉಳಿದಿರೋದು ಕಾಶಿ ಹಾಗೆ ಮಥುರಾ, ಅವೆರಡೂ ಕೂಡ ನಮಗೆ ಸಿಕ್ಕೇ ಸಿಗುತ್ತೆ. ಅಲ್ಲೂ ಕೂಡ ಇಂಥದ್ದೇ ಸಂಭ್ರಮ ಸಡಗರವನ್ನ ನಾವು ಕಂಡೇ ಕಾಣ್ತೀವಿ ಅಂತ ಹೇಳ್ತಿದ್ದಾರೆ ರಾಮ ಭಕ್ತರು. ಓವರ್ ಟು ಸ್ಟುಡಿಯೋ. ನೋಡಿ, 500 ವರ್ಷಗಳ ಹಿಂದೆ 1528 ಅವತ್ತು ಏನಾಗಿದೆ ಅನ್ನೋದು ಇತಿಹಾಸದ ಪುಟಗಳಲ್ಲಿ ಸೇರಿದೆ. ಅವತ್ತು ಆದಂಥ ಘಟನೆ ಬಹಳ ನೋವನ್ನು ತಂದಿತ್ತು. ಈಗ ಆ ನೋವು ಈ ಸಂಭ್ರಮದಲ್ಲಿ ಮರೆಯಾಗ್ತಾ ಇದೆ. 500 ವರ್ಷಗಳ ಹೋರಾಟ, 500 ವರ್ಷಗಳ ಹೋರಾಟ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಚಿರಂಜೀವಿ, ತೆಲುಗು ನಟ ಚಿರಂಜೀವಿ ಹಾಗೂ ಅವರ ಪುತ್ರ ರಾಮ್ ಚರಣ್ ಅವರಿಗೆ ವಿಶೇಷ ವಿಮಾನದಲ್ಲಿ ತೆರಳುತ್ತಾ ಇರುವಂಥ ಒಂದು ದೃಶ್ಯಾವಳಿಯನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಗಣ್ಯಾತಿ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಿದ್ದಾರೆ. ಮನೆ ಮಾಡಿರುವಂಥದ್ದು. ನಾನೀಗ ಹುಬ್ಬಳ್ಳಿಯ ಕಮ್ರಿಪೇಟ್ ಪ್ರದೇಶದಲ್ಲಿರ್ತಕ್ಕಂತಹ ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಶ್ರೀರಾಮನ ಮಂದಿರದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಏನು ಈಗಾಗಲೇ ಶ್ರೀರಾಮ ತಾರಕ್ ಹೋಮ ಹವನವನ್ನು ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಭಕ್ತಾದಿಗಳು ಅಂದರೆ ರಾಮನ ಭಕ್ತರು ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಹೀಗೆ ರಾಮನ ಪ್ರಾಣ ಪ್ರತಿಷ್ಠೆ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇದ್ದಾರೆ. ಸಾಕಷ್ಟು ಜಪಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ. ಒಂದ್ ಕಡೆ
ಜೈ ಶ್ರೀರಾಮ್ ಅಂತಕ್ಕಂತಹ ಘೋಷಣೆಗಳು ಮೊಳಗ್ತಾ ಇದ್ದಾವೆ. ಇನ್ನು ಬೆಳಗ್ಗೆಯಿಂದಲೂ ಸಹಿತ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಹೀಗೆ ಕುಟುಂಬ ಸಮೇತರಾಗಿ ಈ ರಾಮ ಮಂದಿರಕ್ಕೆ ಅಂದರೆ ಐತಿಹಾಸಿಕ ಹಿನ್ನೆಲೆಯನ್ನು ಉಳ್ಳಂತಹ ಈ ಐತಿಹಾಸಿಕ ರಾಮ ಮಂದಿರಕ್ಕೆ ಆಗಮಿಸಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಬೆಳಗ್ಗೆಯಿಂದಲೂ ಸಹಿತ ವಿಶೇಷವಾದಂಥ ಅಭಿಷೇಕ ಇರ್ಬೋದು, ಪೂಜೆ ಪುನಸ್ಕಾರಗಳಿರ್ಬೋದು, ಹೀಗೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಸೇರ್ತಾ ಇದ್ದಾರೆ. ಈ ಒಂದು ರಾಮ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ರಾಮನ ಜಪವನ್ನು ಮಾಡೋದಿರ್ಬೋದು, ಹೋಮ ಹವನಗಳನ್ನು ಮಾಡೋದಿರ್ಬೋದು, ಹೀಗೆ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಸಹಿತ ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಇಲ್ಲಿ ಸೇರ್ತಾ ಇದ್ದಾರೆ. ಹೀಗೆ ಕೆಲವೊಂದಿಷ್ಟು ಮಹಿಳೆಯರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಇವತ್ತು ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ, ಏನು ಹೇಳ್ತೀರಿ, ಏನು ಅನಿಸ್ತಾ ಇದೆ? ಚಲೋ ಅನ್ಸೈತಿ. ರಾಮ ಭಕ್ತಿ ಎಲ್ಲರೂ ಬಂದಾರು ಮುಂಜಾನೆ. ಇಷ್ಟ ಮಾತು ಚಲೋ ಕಾಣಿಸ್ತದ್ರಿ. ಎಲ್ಲ ಆರ್ಭಾಟ ಆಗೇವಿ, ಎಲ್ಲ ಮನ ಶಾಂತ ಆಗೈತ್ರಿ. ಜೈ ಶ್ರೀರಾಮ್. ಇನ್ನು ಈ ಕಡೆ ಹೋಮ ಹವನವನ್ನು ಮಾಡಲಿಕ್ಕೆ ಸಾಕಷ್ಟು ತಯಾರಿಗಳನ್ನು ಮಾಡಲಾಗ್ತಾ ಇರುವಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಪ್ರತಿಷ್ಠಾನದ ವತಿಯಿಂದ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿರುವಂಥದ್ದು. ಅಂದರೆ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಬೃಂದಾವನಸ್ಥರಾದಂಥ ಹಿರಿಯ ಶ್ರೀಗಳು ಪೇಜಾವರ ವಿಶ್ವೇಶ ತೀರ್ಥರ ಸಂಸ್ಮರಣೆ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಅಂದರೆ ಪೇಜಾವರ ಹಿರಿಯ ಶ್ರೀಗಳಾದಂಥ ವಿಶ್ವೇಶ ತೀರ್ಥ ಸ್ವಾಮಿಗಳು ಶ್ರೀರಾಮ ಮಂದಿರದ ಹೋರಾಟದಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿ ಗುರುತಿಸಿಕೊಂಡಿರುವಂಥವರು. ಇವತ್ತು ಶ್ರೀರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅವರನ್ನು ನೆನೆಸಿಕೊಳ್ಳುವ ಸಲುವಾಗಿ ವಿಶೇಷವಾದಂತಹ ಕಾರ್ಯಕ್ರಮ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ನಡೀತಾ ಇರುವಂಥದ್ದು. ಜೊತೆಗೆ 100 ದೀಪಗಳನ್ನು ಬೆಳಗಿ ಶ್ರೀರಾಮನ ವಿಶೇಷವಾದಂತಹ ಕಾರ್ಯಕ್ರಮ ರಾಮನ ಭಜನೆಯಾಗಿರುವುದು, ರಾಮ ಸ್ತೋತ್ರ ಆಗಿರುವುದು, ಇಡೀ ದಿವಸ ಇವತ್ತು ಪಠಣ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಅಂದರೆ ಮಂಗಳೂರಿನಲ್ಲಿ ಕೂಡ ಈ ವಿವಿಧ ರೀತಿಯಲ್ಲಿ, ಅಂದರೆ ಮಂಗಳೂರಿನ ಡೊಂಗರಕೇರಿ ದೇವಸ್ಥಾನ ಆಗಿರೋದು, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಿರೋದು, ಕದ್ರಿ ದೇವಸ್ಥಾನ ಆಗಿರೋದು, ಹೀಗೆ ನಾನಾ ಕಡೆಯಲ್ಲಿ ಈ ರೀತಿಯಂತಹ ಕಾರ್ಯಕ್ರಮ ನಡೀತಾ ಇದ್ರೆ ಇದರ ಜೊತೆಗೆ ವಿಶೇಷವೆಂಬಂತೆ ಕದ್ರಿಯಲ್ಲಿ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ಈ ಒಂದು ಪೇಜಾವರ ಸಂಸ್ಮರಣೆ ಕಾರ್ಯಕ್ರಮಗಳು ಕೂಡ ನಡೀತಾ ಇರುವಂಥದ್ದು. ಆ ದೀಪ ಬೆಳಗಿ ಶ್ರೀರಾಮಚಂದ್ರನ ಸ್ಮರಣೆ ಕೂಡ ನಡೀತಾ ಇರುವಂಥ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಪ್ರದೀಪ್ ಕಲ್ಕೂರ್ ಅವರಿದ್ದಾರೆ. ಆ ಪೇಜಾವರ ಸ್ವಾಮಿಗಳ ಸಂಸ್ಮರಣೆ ನಡೀತಾ ಇದೆ, ಇದರ ವಿಶೇಷತೆ ಏನು ಅಂತ? ಅವರ ಸಂಕಲ್ಪದ ಸಾಕ್ಷಾತ್ಕಾರದ ದಿನ ಇವತ್ತು. ವಿಶೇಷತೆ ಶ್ರೀಪಾದಂಗಳವರು ಅವರ ಪ್ರಥಮ ಪರ್ಯಾಯದ ಅವಧಿಯಿಂದ ಸುಮಾರು 50-60 ವರ್ಷಗಳಿಂದ ಈ ವಿಷಯ
ಪ್ರಥಮ ವಿಶ್ವ ಹಿಂದೂ ಪರಿಸಮ್ಮೇಳನ ಅವರ ಪ್ರಥಮ ಪ್ರಾಯದ ಅವಧಿಯಾದಾಗ ಇದು ಬಾಲಿಶವಾಗಿ ಕಂಡದ್ದುಂಟು.